ಕೃಷ್ಣ ಕೃಷ್ಣ ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ. ನಾವು ಈ ಮುಂದಿನ ಪ್ರವಚನಗಳಲ್ಲಿ, ಹಿಂದಿನ ಪ್ರವಚನಗಳಲ್ಲಿ ನಾವು ಸ್ವಲ್ಪ ಗುರುವಾಯೂರಪ್ಪನ ಬಗ್ಗೆ, ಗುರುವಾಯೂರಪ್ಪನ ಕೆಲವು ಲೀಲೆಗಳನ್ನು ಚರ್ಚೆ ಮಾಡಿದ್ದೇವೆ. ಇವತ್ತು ಮತ್ತೆ ಮುಂದುವರಿಸ್ತಿದ್ದೇವೆ. ಶ್ರೀ ಗುರುವಾಯೂರಪ್ಪನ ಅನೇಕ ಲೀಲೆಗಳಲ್ಲಿ, ಗುರುವಾಯೂರಪ್ಪನ ಅನೇಕ ಸೇವಕರಲ್ಲಿ ತುಂಬ ಪ್ರಸಿದ್ಧಿಗೊಂಡಂತಹ, ಈಗಲೂ ಭಗವಂತನಿಗೆ ಸೇವೆ ಮಾಡುವಂಥ ಅವಕಾಶವನ್ನು ಹೊಂದಿದಂತಹ, ಅಂದರೆ ಈಗಲೂ ಕೂಡ ಅವನು ರಚಿಸಿದ ಕಾವ್ಯಗಳು ದೇವರ ಸೇವೆಯಲ್ಲಿದೆ. ಸೊ ಆ ರೀತಿಯಾಗಿ ಭಗವಂತನ ಅನುಗ್ರಹ ಪಡೆದಂತಹ ಆ ಮಹಾನ್ ವ್ಯಕ್ತಿಯ ಬಗ್ಗೆ ನಾವಿವತ್ತು ಚರ್ಚೆ ಮಾಡ್ತಿದ್ದೇವೆ. ಶ್ರದ್ಧೆಯಿಂದ ಕೇಳಿ ನಮ್ಮ ಜೀವನವನ್ನು ನಾವು ಪರಿಪೂರ್ಣರನ್ನಾಗಿ ಮಾಡಿಕೊಳ್ಳೋಣ. ಭಗವಂತನ ಲೀಲೆಗಳ ಶ್ರವಣ ನಮ್ಮ ಹೃದಯದ ಶುದ್ಧಿಯನ್ನು ಉಂಟು ಮಾಡ್ತದೆ. ಎಷ್ಟೋ ತರಹದ ಕಲ್ಮಶಗಳಿಂದ ನಾವು ಮುಕ್ತರನ್ನಾಗಿ ಮಾಡ್ತದೆ. ಸತತವಾಗಿ ಭಗವಂತನ ಲೀಲೆಗಳ ಶ್ರವಣ ಮಾಡೋದರಿಂದ ಈ ಒಳಗಿನ ಕಲ್ಮಶಗಳೆಲ್ಲ ಹೋಗ್ತದೆ. ಆ ಜೀವಾತ್ಮ ತನ್ನ ಮಾಡಿದಂತಹ ಪಾಪ ಪರಿಹಾರ ಆಗಿ ಮನಸ್ಸು ಎಂಬಂಥದ್ದು ಭಗವಂತನ ಚರಣಾರವಿಂದಗಳಲ್ಲಿ ಕೇಂದ್ರವಾಗಿ ನಿಲ್ತದೆ. ಅವನ ಪಾದಪದ್ಮದ ಬಳಿಯಲ್ಲಿ ಸಂಚಾರ ಮಾಡ್ತದೆ. ನಿರಂತರವಾಗಿ ಅವನನ್ನು ಯಾವುದೋ ವಿಧವಾಗಿ ನಾವು ಭಗವಂತನ ಸ್ಮರಣೆ ಮಾಡಬೇಕು, ಅವನ ಬಗ್ಗೆ ಕೇಳಬೇಕು, ಅವನಿಗೆ ಸೇವೆ ಮಾಡಬೇಕು. ಯಾಕಂದರೆ ಹೇಗಾದರೂ ಮಾಡಿ ಮನಸ್ಸನ್ನು ಭಗವಂತನ ಬಳಿಗೆ ಕೊಂಡೋಗ್ಬೇಕು. ಹಾಗೆ ಹೇಗಾದರೂ ಮಾಡಿ ಭಗವಂತನ ನೋಡಬೇಕು ಅಂತಂತ ಆಸೆ ಪಟ್ಟಂತಹ ವ್ಯಕ್ತಿ ದೊಡ್ಡ ರಾಜ, ಕ್ಯಾಲಿಕೇಟ್ನ ರಾಜ. ನಾವು ಕಲ್ಲಿಕೋಟೆ ಅಂತೇವೆ ಕನ್ನಡದಲ್ಲಿ, ಕ್ಯಾಲಿಕೇಟ್ ಅಂತಾರೆ ಇಂಗ್ಲೀಷಲ್ಲಿ, ಕೋಳಿಕೋಡು ಅಂತೇಳಿ ಆ ಮಲಯಾಳದಲ್ಲಿ ಅಂತಾರೆ. ನಮ್ಮ ಮಂಗಳೂರಿನವ್ರಿಗೆಲ್ಲ ಪರಿಚಯದ ಊರೇ. ಆ ಮಾನವೇದ ರಾಜ ಅಂತ ಆ ರಾಜ, ತನಗೆ ಭಗವಂತ ಎಲ್ಲ ರೀತಿಯ ಸುಖ ಸಂಪದಗಳನ್ನು ಕೊಟ್ಟರು ಕೂಡ, ಎಲ್ಲ ರೀತಿಯ ಭೋಗಗಳನ್ನು ಕೊಟ್ಟರು ಕೂಡ ಭಗವಂತನನ್ನು ನೋಡಬೇಕೆಂಬಂತಹ ಒಂದು ಆಸೆ ಅವನಲ್ಲಿ ತುಂಬ ದಟ್ಟವಾಗಿತ್ತು. ಅವನನ್ನು ಕಾಡ್ತಿತ್ತು ರಾತ್ರಿ ಆಗಲು, ಹೇಗಾದರೂ ಮಾಡಿ ಭಗವಂತನನ್ನು ನೋಡಬೇಕು ಅಂತೇಳಿ. ಅನೇಕ ಜನ ಸಾಧು ಸಂತರನ್ನು ಆಹ್ವಾನ ಮಾಡ್ತಿದ್ದ ರಾಜ್ಯಕ್ಕೆ. ಅವರಲ್ಲಿ ಬೇರೆ ಬೇರೆ ತನ್ನ ಆಶೆಯನ್ನು, ತನ್ನ ಬಯಕೆಯನ್ನು ಮುಂದಿಟ್ಟ. ಅವರು ರಾಜ ತುಂಬ ಗಟ್ಟಿಯಾಗೆಲ್ಲ ಹೇಳಲಿಕ್ಕೆ ಆಗಲ್ಲ, ಆದರೂ ಕೂಡ ಕೆಲವು ಸಾಧು ಸಂತರು ಹೇಳತೊಡಗಿದರು, ಇದು ಕಲಿಯುಗಪ್ಪ, ಭಗವಂತನನ್ನು ನೋಡೋಕ್ಕೆ ಅನೇಕ ಮಾರ್ಗಗಳಿದೆ, ಆದರೆ ಒಂದೊಂದು ಯುಗದಲ್ಲಿ ಒಂದೊಂದು ಮಾರ್ಗವನ್ನು ಹೇಳಿದ್ದಾರೆ. ಸತ್ಯಯುಗನ ತಪಸ್ಸು ಮಾಡೋ, ನೀನು ತಪಸ್ಸು ಮಾಡಿಕೊಂಡು ನೀವು ಭಗವಂತನ ದರ್ಶನ ಮಾಡ್ಬೋದು. ಎಷ್ಟೋ ವರ್ಷಗಳ ಕಾಲ ತಪಸ್ಸು ಮಾಡಿಕೊಂಡು ಭಗವದ್ ದರ್ಶನವನ್ನು ಹೊಂದಬಹುದು. ಅದಕ್ಕೆ ಬೇಕಾಗುವಂಥ ಮಾರ್ಗಗಳು ಆ ಯುಗದಲ್ಲಿತ್ತು. ಆಮೇಲೆ ತ್ರೇತಾಯುಗನ ಯಜ್ಞಯಾಗಾದಿಗಳಿಂದ ಭಗವಂತನನ್ನು ಪ್ರಸನ್ನ ಮಾಡ್ತಿದ್ರು. ಯಜ್ಞಯಾಗಾದಿಗಳಿಗೆ ಭಗವಂತ ಒಲಿಯುತ್ತಿದ್ದಪ್ಪ ಆ ಕಾಲದಲ್ಲಿ. ಆಮೇಲೆ ದ್ವಾಪರದಲ್ಲೂ ಭಗವಂತನಿಗೆ ಅರ್ಚನೆ, ಪೂಜೆ, ಈ ರೀತಿ ಸತ್ಕಾರದಿಂದ ಭಗವಂತನ ಅನುಗ್ರಹವನ್ನು ಹೊಂದಿದ್ರು. ಆದರೆ ಕಲಿಯುಗ ಕೇವಲ ಹರಿನಾಮ ಸ್ಮರಣೆಯಿಂದ ಮಾತ್ರಲೇ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಕೇವಲ ಭಗವನ್ ನಾಮ ಸ್ಮರಣೆನೇ ಸಾಕು, ಭಗವಂತನ ಅನುಗ್ರಹವನ್ನು ನಾವು ಹೊಂದಬಹುದು ಅಂತೇಳಿ ಹೇಳ್ತಾರೆ. ಆದರೆ ತನ್ನ ಬಯಕೆ ಏನಂತ ಹೇಳಿದರೆ, ಭಗವಂತನ ಏನಾದರೂ ಮಾಡಿ ಇದೇ ಕಣ್ಣಿಂದ ಒಮ್ಮೆ ಆದರೂ ಅವನು ನೋಡಬೇಕು. ತನಗೆ ತೃಪ್ತಿ ಇಲ್ಲ ಕೇವಲ ವಿಗ್ರಹವನ್ನು ನೋಡಿ ಬರೋದು, ನಮಸ್ಕಾರ ಮಾಡೋದು, ಅದರಲ್ಲಿ ಅಷ್ಟೊಂದು ಆನಂದ ನನಗೆ ಬರ್ತಾಯಿಲ್ಲ. ಇಲ್ಲ, ದೇವರನ್ನು ನೋಡ್ಬೇಕು ನಾನು ಅಂತೇಳಿ ಒಂದೇ ಒಂದು ಆಸೆ, ಅದು ತುಂಬ ದೃಢವಾದ ಆಸೆ. ಬಂದವರಲ್ಲಿ ಹೋಗೋರೆಲ್ಲ ಹೇಳ್ತಿದ್ದಾರೆ, ನಾನು ಹೇಗಾದರೂ ಮಾಡಿ ದೇವರನ್ನು ನೋಡಬೇಕು, ನನಗದು ಮಾರ್ಗ ಹೇಳಿಕೊಡಿ ಅಂತೇಳಿ. ಒಬ್ಬೊಬ್ಬರು ಹೇಳಿದರು, ಗುರುವಾರಲ್ಲಿ ಪದ್ಧತಿ ಇದೆ ಅಪ್ಪ, ನೀನು ಒಂದು 40-48 ದಿವಸ ನೀನು ಅಲ್ಲೇ ಇದ್ದುಕೊಂಡು ನೀನೆಲ್ಲವನ್ನು ಬಿಟ್ಟುಕೊಂಡು, ಆಗಿನ ಕಾಲದಲ್ಲಿ ಇತ್ತು ಅದು ಏನೋ ಭಜನೆ ಕೂತ್ಕೊಳ್ಳೋದು ಅಂತೇಳಿ.
ನಾವು ಹಿಂದಿನ ಪ್ರವಚನಗಳೆಲ್ಲ ಅದರ ಬಗ್ಗೆ ಎಲ್ಲ ಸ್ವಲ್ಪ ಹೇಳಿದ್ದೇವೆ. ಹಾಗೆ ನೀನು ಇಲ್ಲೇ ಅಲ್ಲಿ ಹೋಗಿ ಕೂತ್ಕೋ, ನಾಮಸ್ಮರಣೆ ಮಾಡ್ತಾ ಇರು, ರಾತ್ರಿ ಹಗಲು ನಾಮಸ್ಮರಣೆ ಕಾಡ್ತಾರೆ, ನಿನಗೊಂದು ದಾರಿ ಸಿಗ್ತದೆ ಅಪ್ಪ, ಏನಾದರೂ ಭಗವಂತ ದಾರಿ ತೋರಿಸ್ತಾನೆ. ಅದರಲ್ಲಿ ದೃಢವಾದ ಆಶೆ ಇನ್ನಲ್ಲಿದ್ದ ಕಾರಣ ಭಗವಂತ ಅನುಗ್ರಹ ಮಾಡ್ತಾನೆ ಅಂತೇಳಿ ಎಲ್ಲರೂ ಬೇರೆ ಬೇರೆ ಅಭಿಪ್ರಾಯಗಳನ್ನು ಹೇಳ್ತಾ ಇದ್ರು. ಆದರೆ ತನಗೆ ಆಶೆ ಯಾರು ನೆರವೇರಿಸ್ಕೊಡ್ತಾರೆ, ಏನಾದರೂ ಬೇಕಾದ ತನಗೆ ಮಾಡಲಿಕ್ಕೆ ತಯಾರಿದ್ದಾನೆ ರಾಜ. ಭಗವಂತನನ್ನು ನೋಡಬೇಕು, ಕೃಷ್ಣನನ್ನು ನೋಡಬೇಕು, ಒಂದೇ ಆಶೆ, ಬೇರೆ ಏನಿಲ್ಲ ಅವನಿಗೆ. ಹಾಗೆ ಈ ಶರೀರ ಪಡೆದ ಮೇಲೆ ಈ ಶರೀರದ ಒಂದು ಪರಿಪೂರ್ಣತೆ, ಕಣ್ಣು ಕೈ ಎಲ್ಲ ಕರೆಕ್ಟಾಗುಂಟು, ಎಲ್ಲ ಕರೆಕ್ಟಾಗಿ ಎಲ್ಲ ಕೆಲಸ ಮಾಡ್ತಾ ಉಂಟು. ಆವಾಗ ಹೇಗಾದರೂ ಮಾಡಿ ಭಗವಂತನ ಸೇವೆ ಮಾಡಿ, ಏನಾದರೂ ಮಾಡಿ ಅವನನ್ನು ನೋಡಬೇಕು ಅಂತೇಳಿ ಒಂದು ಆಶೆ. ಈ ಶರೀರಕ್ಕೆ ಒಂದು ಸಂಭ್ರಮದ ದಿನ, ಒಂದು ಸಡಗರದ ದಿನ ಅಂತ ಹೇಳಿದರೆ, ಒಂದು ಮುಜುಗರ ಕೊಡುವ, ಒಂದು ಆನಂದ ಕೊಡುವಂತಹ ದಿನ ಅಂತ ಹೇಳಿದರೆ ಅದು ಭಗವಂತನ ದರ್ಶನ ಸಿಗುವಂತಹ ಒಂದು ಇಂದಿನ ದಿನವೇ ಶುಭ ದಿನವು ಅಂತ ಹೇಳ್ತಾರಲ್ಲ. ಇಂದಿನ ಲಗ್ನ ಶುಭ ಲಗ್ನ, ಇಂದಿನ ವಾರ ಶುಭ ವಾರ, ಇಂದಿನ ಕರಣ ಶುಭ ಕರಣ, ಇಂದಿನ ಯೋಗ ಶುಭ ಯೋಗ. ಯಾಕೆಂದರೆ ಇಂದನಿಗೆ ಪುರಂದರ ವಿಠಲನ ದರ್ಶನ ಭಾಗ್ಯ ಎನಗಾಯಿತು. ನನಗೆ ಇವತ್ತು ಕೃಷ್ಣನನ್ನು ನೋಡುವ ಒಂದು ಭಾಗ್ಯ ಸಿಕ್ಕಿತಪ್ಪ ಅಂತೇಳಿ. ಯಾವ ಈ ಶರೀರದ ಒಂದು ಶರೀರಕ್ಕೆ ಸಿಗುವಂಥ ದೊಡ್ಡ ಭಾಗ್ಯ ಏನಂತ ಹೇಳಿದ್ರೆ, ಒಂದು ಭಗವಂತನ ಸೇವೆ ಮಾಡುವಂಥ ಭಾಗ್ಯ. ಈ ಕಿವಿಗಳಿಗೆ ಒಂದು ದೊಡ್ಡ ಭಾಗ್ಯ ಅಂತ ಹೇಳಿದ್ರೆ ಭಗವಂತನ ಬಗ್ಗೆ ಕೇಳುವಂಥದ್ದೊಂದು ಭಾಗ್ಯ. ನಾಲಿಗೆಗೆ ಒಂದು ದೊಡ್ಡ ಭಾಗ್ಯ ಅಂತ ಹೇಳಿದ್ರೆ ಭಗವಂತನ ಬಗ್ಗೆ ಮಾತಾಡುವಂಥದ್ದು, ಅವನ ಲೀಲೆಗಳನ್ನು ಹೊಗಳುವಂತಹದ್ದು. ಹಾಗೆ ಈ ಕೈಗಳಿಗೆ ಅವನನ್ನು ಮುಟ್ಟಿ ಅರ್ಚನೆ ಮಾಡೋದು, ಅವನಿಗೆ ಅಭಿಷೇಕಕ್ಕೆ ನೀರು ತರೋದು, ಅವನಿಗೆ ಹೂವಿನ ಮಾಲೆ ಕಟ್ಟುವುದು, ಅವನಿಗೆ ಬಟ್ಟೆ ಸ್ಟಿಚ್ ಮಾಡೋದು, ಅಥವಾ ಅವನ ಬಟ್ಟೆ ಹೊಲಿದು ಕೊಟ್ಟು ಅಥವಾ ಬಟ್ಟೆ ಅವನಿಗೆ ಬೇರೆ ಬೇರೆ ರೀತಿಯ ಅಲಂಕಾರ ಮಾಡೋದು. ಹಾಗೆ ಅವನ ಈ ಕಾಲಿಗೊಂದು ಒಳ್ಳೆ ಯೋಗ ಅಂತ ಹೇಳಿದರೆ ಅವನ ಬಳಿಗೆ ಹೋಗೋದು, ಅವನ ತೀರ್ಥಯಾತ್ರೆ ಮಾಡೋದು, ಅವನ ಮಂದಿರಕ್ಕೆ ಪ್ರದಕ್ಷಿಣೆ ಮಾಡುವುದು. ಇದೆಲ್ಲ ಹೇಗಾದರೂ ಮಾಡಿ ಈ ನಮಗೆ ಕೊಟ್ಟಂತಹ ಜ್ಞಾನೇಂದ್ರಿಯಗಳು, ಕರ್ಮೇಂದ್ರಿಯಗಳೆಲ್ಲ ಭಗವಂತನ ಸೇವೆಯಲ್ಲಿ ಹೇಗೆ ಉಪಯೋಗಿಸ್ಬೇಕೆಂಬುದಂತ ಅರಿತುಕೊಳ್ಬೇಕು. ನಾವು ಕೇವಲ ಶರೀರ ಪಟ್ಟುಕೊಂಡು ನಮ್ಮ ಇಂದ್ರಿಯ ಸುಖಕ್ಕೋಸ್ಕರ ಬದುಕಿದರೆ ನಾಳೆ ನಾವು ಈ ಶರೀರ ಬಿಟ್ಟ ಮೇಲೆ ಯಾರ ಬಳಿಗೆ ಹೋಗೋದು, ಯಾರನ್ನು ಕೇಳೋದು, ಯಾರಿಗೆ ಹೇಳೋದು ನಮ್ಮ ಸಮಸ್ಯೆಗಳನ್ನು? ನಾವು ಈ ಶರೀರ ಇದ್ದಾಗಲೇ, ಈ ಶರೀರ ಬಿಟ್ಟು ಹೋಗೋ ಮುಂಚೆನೆ ಈಸಬೇಕು, ಇದ್ದು ಜಯಿಸಬೇಕು. ಈ ಶರೀರ ಬಿಟ್ಟು ಹೋಗೋ ಮುಂಚೆನೆ ಈ ಶರೀರದಿಂದ ಈ ಇಂದ್ರಿಯಗಳಿಂದ ಭಗವಂತನನ್ನು ನೋಡುವ ಪ್ರಯತ್ನವನ್ನು ಮಾಡಬೇಕು. ಅದರಲ್ಲಿ ಸಂಶಯ ಏನಿಲ್ಲ. ಈ ಇಂದ್ರಿಯಗಳಿಂದ, ಈ ಭೌತಿಕಮಯದ ಚರ್ಮಚಕ್ಷುಗಳಿಂದ ಭಗವಂತನನ್ನು ನೋಡುವುದು ಅಸಾಧ್ಯ. ಆದರೆ ಅವನ ಅನುಗ್ರಹ ಆದರೆ, ಅವನ ಕರುಣೆ ತೋರಿಸಿದ್ರೆ ಈ ಪ್ರಪಂಚದಲ್ಲಿ ಅಸಾಧ್ಯ ಎಂಬುದು ಯಾವುದಿಲ್ಲ. ಭಗವಂತನ ಕರುಣೆಗೆ ಎಲ್ಲ ಸುಲಭ ಸಾಧ್ಯ. ಹಾಗೆ ಭಗವಂತನ ಕರುಣೆಯನ್ನು ನಾನು ಹೊಂದಬೇಕೆಂಬ ಆಶೆ ಪ್ರತಿಯೊಂದು ಜೀವಿಯಲ್ಲಿರಬೇಕು, ಮನಸ್ಸಲ್ಲಿರಬೇಕು, ಹೃದಯದಲ್ಲಿರಬೇಕು. ಆ ಹೃದಯದ ಕಲ್ಮಶಗಳೆಲ್ಲ ಹೋಗಬೇಕು. ನಾವೊಂದು ಮನೆಯಲ್ಲಿ ಸಂಭ್ರಮ ಆಗ್ತಾ ಇದೆ, ಮನೆಯಲ್ಲಿ ಒಂದು ದೊಡ್ಡ ಯಾವುದೋ ಒಂದು ಶುಭ ಕಾರ್ಯಕ್ರಮಗಳು ಆಗ್ತದೆ. ಒಂದು ಮನ ಅಂತ ಹೇಳಿದ್ರೆ ಶುಭ ಕಾರ್ಯಕ್ರಮಗಳಿದೆ, ಅಶುಭ ಕಾರ್ಯಕ್ರಮಗಳು ಕೂಡ ಆಗ್ತದೆ. ಆದರೆ ಹೆಚ್ಚಾಗಿ ಈ ಶರೀರ ಕೂಡ ಹಾಗೇನೆ. ಈ ಶರೀರದಲ್ಲಿ ಎಷ್ಟೋ ಒಳ್ಳೆಯದನ್ನು ಮಾಡುವಂಥದ್ದು, ನಮಗೆ ಸುಖ ಕೊಡುವಂಥ ಎಷ್ಟೋ ವಿಚಾರಗಳು ನಡೀತದೆ. ಅದಕ್ಕಿಂತ ಹೆಚ್ಚು ನಮಗೆ ದುಃಖ ಕೊಡುವ ವಿಚಾರಗಳು ಕೂಡ ಈ ಶರೀರ ನಮಗೆ ಕೊಡ್ತದೆ. ಆದರೆ ಈ ಶರೀರದ ಮುಖ್ಯ ಪ್ರಯೋಜನ ಏನು? ಈ ಆತ್ಮ ಒಳಗಡೆ ಉಂಟು, ಅದಕ್ಕೆ ಈ ಶರೀರಕ್ಕೆ ಸಂಬಂಧ ಇಲ್ಲ. ಅದು ನಮ್ಮ ಕರ್ಮ ಪ್ರಕಾರ ನಮ್ಮೊಟ್ಟಿಗೆ ಉಂಟು. ಈ ಶರೀರವನ್ನು ಹೊಂದಿದೆ, ಯಾವುದೋ ಹಳೆ ಜನ್ಮದ ಸುಕೃತನೋ ಪಾಪನೋ ಪುಣ್ಯನೋ ಗೊತ್ತಿಲ್ಲ. ಈ ಶರೀರದ ಅದೊಂದು, ಈ ಶರೀರವನ್ನು ಒಳಪಟ್ಟದಿದೆ, ಒಳಗಡೆ ಇದೆ ಅಷ್ಟೇ. ಅದು ಒಂದಿನ ಈ ಶರೀರವನ್ನು ಬಿಟ್ಟು ಹೋಗ್ತದೆ. ಬಿಟ್ಟು ಹೋಗೋ ಮುಂಚೆ ಈ ಆತ್ಮನನ್ನು ಉದ್ಧರಿಸಬೇಕೆಂಬ ಆಶೆ ಇರುವಂಥ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಈ ಶರೀರವನ್ನು ಉಪಯೋಗಿಸಿ, ಅಂದರೆ ಬೇರೆ ಬೇರೆ ಇಂದ್ರಿಯಗಳಿಂದ ಭಗವಂತನನ್ನು ಯಾವುದೋ ಒಂದು ರೀತಿಯಿಂದ ಅವನನ್ನು ತೃಪ್ತಿ ಮಾಡಿಸಿ, ಅವನನ್ನು ಸಂತೋಷಪಡಿಸಿ, ಅವನನ್ನು ಒಲಿಸಲು ಪ್ರಯತ್ನ ಪಡಬೇಕು. ಅದು ಈ ಶರೀರದ ಒಂದು ಈ ಶರೀರಕ್ಕೆ ನಿಜವಾಗಿ ಅದು ಸಂಭ್ರಮದ ದಿನ, ಶುಭ ದಿನ ಅಂತ ಹೇಳ್ಬೋದು. ಈ ಶರೀರಕ್ಕೆ ಯಾವತ್ತೂ ನಮಗೆ
ಈ ನಾಲಿಗೆ ಭಗವಂತನ ಬಗ್ಗೆ ಹೇಳೋಕ್ಕೆ ರೆಡಿಯಾಗಿದೆ, ಭಗವಂತನ ಬಗ್ಗೆ ಮಾತಾಡಲಿಕ್ಕೆ ಸಿದ್ಧವಾಗಿದೆ, ಅವನನ್ನು ಹೊಗಳಲಿಕ್ಕೆ ಸಿದ್ಧವಾಗಿದೆ. ಕರ್ಣಗಳು ಭಗವಂತನ ಹರಿಕತೆಯನ್ನು ಕೇಳಲಿಕ್ಕೆ ಎಷ್ಟೋ ಕರ್ಣಗಳಿಗೆ ಅದರಲ್ಲಿ ಅಮೃತ ಸಿಗ್ತದ ಉಂಟು, ಅದಕ್ಕೆ ಆನಂದ ಬರ್ತಾ ಉಂಟು, ಕೇಳಲಿಕ್ಕೆ ಇಷ್ಟಪಡ್ತಾ ಉಂಟು ಭಗವಂತನ ಬಗ್ಗೆ. ಕಣ್ಣು ಭಗವಂತನ ನೋಡಲಿಕ್ಕೆ ಇಷ್ಟಪಡ್ತಾ ಉಂಟು. ಕೈಕಾಲುಗಳು ಭಗವಂತನ ದರ್ಶನಕ್ಕೆ ಹೋಗ್ಲಿಕ್ಕೆ, ತೀರ್ಥಯಾತ್ರೆಗಳಿಗೆ ಹೋಗ್ಲಿಕ್ಕೆ ಆಶೆಯಲ್ಲಿ ಉಂಟು. ಮನಸ್ಸುಂಟು, ಮನಸ್ಸು ಮಾಧವನ ಕಡೆ ಹೋಗ್ತಾ ಉಂಟು, ಕೃಷ್ಣನ ಬಳಿಗೆ ಹೋಗ್ತಾ ಉಂಟು ಅಂತ ಹೇಳಿದ್ರೆ ಈ ಶರೀರ ಒಂದು ರೀತಿಯಂತಹ ಪರಿಪೂರ್ಣತೆಯನ್ನು ಹೊಂದಿದ್ದಾಗಿದೆ. ಹಾಗೆ ಪರಿಪೂರ್ಣತೆ ಹೊಂದಬೇಕಾದ್ರೆ ಮೊದಲು ಏನು ಮಾಡಬೇಕು? ಹೃದಯದಲ್ಲಿರ್ತಕ್ಕಂತಹ ಕಲ್ಮಶಗಳನ್ನು ದೂರ ಮಾಡಬೇಕು. ನಾವೊಂದು ಮನೆ ಗೃಹ ಪ್ರವೇಶ ಆಗಲಿ ಅಥವಾ ಒಂದು ಮದುವೆ ಆಗಲಿ, ಒಂದು ಒಳ್ಳೆ ಸಮಾರಂಭ ಒಂದು ಮನೇಲಿ ಆಗ್ತಾ ಉಂಟು ಅಂತ ಹೇಳುವಾಗ ಏನು ಮಾಡ್ತೇವೆ? ಮೊದಲು ಹಳೆಯ ಆ ಪೇಂಟೆಲ್ಲ ತೆಗಿತೇವೆ ಮನೆಯದು, ಹೌದಲ್ಲ? ಮನೆಯನ್ನು ಶುಭ್ರ ಮಾಡಿರ್ತೇವೆ, ಶುಚಿಯಾಗಿಡ್ತೇವೆ, ಎಲ್ಲ ಕಡೆ ಶುಚಿ ಮಾಡಿಕೊಂಡು ಎಲ್ಲ ಕೊಳಕನ್ನೆಲ್ಲ ತೆಗೆದು ಯಾವುದು ಬೇಡದ ವಸ್ತುಗಳನ್ನೆಲ್ಲ ಬಿಸಾಡಿ, ಯಾವುದು ಫಂಕ್ಷನಿಗೆ ಇದಿದ್ರೆ ಡರ್ಟಿ, ಇದು ಬೇಡ, ನಮಗೆ ಇದು ಚೆನ್ನಾಗಿರೋಲ್ಲ ಅಂತ ಹೇಳಿದರೆ ಅದನ್ನೆಲ್ಲ ಹಳೆ ಸಾಮಾನುಗಳೆಲ್ಲ ಮಾರಿ ಕೆಲವು ಹೊಸತನಲ್ಲಿ ಇಟ್ಟುಕೊಂಡು, ಯಾವುದು ಉಪಯೋಗಕ್ಕಿಲ್ಲದೋ ಅದನ್ನೆಲ್ಲ ಬಿಸಾಡಿ, ಯಾವುದು ಉಪಯೋಗಕ್ಕೆ ಬರ್ತದೋ, ಯಾವುದು ಯೂಸ್ಫುಲ್ಲೋ, ಯಾವುದು ನೋಡಲಿಕ್ಕೆ ಸ್ವಲ್ಪ ಚೆಂದ ಉಂಟೋ, ಶುಚಿಯಾಗಿ ಉಂಟು ಅದನ್ನು ಮಾತ್ರ ಇಟ್ಕೊಳ್ತೇವೆ. ಯಾಕಂದರೆ ಮನೆಯಲ್ಲಿ ದೊಡ್ಡ ಒಂದು ಶುಭ ಕಾರ್ಯ ನಡೀತಾ ಉಂಟು, ಆಗ ಈ ಡರ್ಟಿ ಥಿಂಗ್ಸ್ ಎಲ್ಲ ಯಾವುದು ಇರಬಾರ್ದು ಅಂತೇಳಿ ನಾವು ಆಲೋಚನೆ ಮಾಡ್ತೇವೆ. ನೋಡಿ, ಹಾಗೆಯೇ ಈ ಶರೀರಕ್ಕೊಂದು ಶುಭ ಕಾರ್ಯ ಅಂತ ಹೇಳಿದರೆ, ಈ ಶರೀರ ಇಂದಿನ ದಿನವೇ ಶುಭ ದಿನವೂ ಅಂತ ಆಗಬೇಕಾದ್ರೆ ಆ ಪುರಂದರ ವಿಠಲ ಭಗವಂತನ ಒಂದು ದರ್ಶನ ಭಾಗ್ಯ ನಮಗೆ ಸಿಕ್ಕಿದಾಗ ಈ ಶರೀರ ನಾವು ಪಡೆದಕ್ಕೊಂದು ಸಾರ್ಥಕತೆ ಆಗ್ತದೆ. ಅವನ ಒಂದು ಅನುಗ್ರಹ ಒಂದು ದಿನವೇ ನಮ್ಮ ಜೀವನದಲ್ಲಿ ದೊಡ್ಡ ಒಂದು ಸಡಗರದ ದಿನ, ದೊಡ್ಡ ಒಂದು ಸಂಭ್ರಮೋಲ್ಲಾಸದ ದಿನ ಅಂತೇಳಿ ನಾವು ತಗೊಳ್ಬಹುದು. ಉಳಿದ ದಿನಗಳು ನಾವು ಕೇವಲ ನಮ್ಮ ಆಯುಷ್ಯದ ಒಂದೊಂದು ದಿನಗಳನ್ನು ಕಳೀತಿದ್ದೇವೆ ಅಷ್ಟೇ. ಅದರಲ್ಲಿ ಇನ್ನೂ ಎಷ್ಟೋ ಜನ್ಮಗಳಿಗೆ ಬೇಕಾಗುವಂಥ ಪಾಪಕರ್ಮಗಳನ್ನು ಮಾಡಿಯೋ ಏನೋ ಮಾಡಿಯೋ ನಾವು ಕಳೀತೇವೆ ವಿನಃ ಭಗವನ್ನ ಅನುಗ್ರಹವನ್ನು ಪಡೆಯುವ ದಿನ ಉಂಟಲ್ಲ, ಅದು ನಾವು ನಮ್ಮ ಜೀವನವನ್ನು ಸಾರ್ಥಕತೆ ಮಾಡಿದಂತಹ ದಿನ ಆಗಿರ್ತದೆ. ಹಾಗೆ ಈ ರಾಜನಿಗೆ ಹೇಗಾದರೂ ಮಾಡಿ, ನೋಡಪ್ಪ, ನೀನು ಈ ರಾಜ್ಯವನ್ನು ಅನುಭವಿಸಿದ ಕಾರಣ, ಈ ರಾಜ್ಯದಲ್ಲಿ ಈ ಪರಿಪಾಲನೆ ಮಾಡೋ ಕಾರಣ ಎಷ್ಟೋ ಪಾಪಗಳು ಇರ್ತದೆ. ನಿನ್ನ ಇಚ್ಛೆ ಏನೋ ಒಳ್ಳೆದುಂಟು, ಭಗವಂತನ ನೋಡಬೇಕು. ಬಟ್ ನೀನು ರಾಜನಾಗಿದ್ದಾಗ ಅದರಲ್ಲಿ ಎಷ್ಟೋ ತಪ್ಪುಗಳು ನಡೆಯುತ್ತದೆ, ಒಳ್ಳೆಯದು ನಡೆಯುತ್ತದೆ, ಅದೆಲ್ಲ ಗೊತ್ತಿಲ್ಲಲ್ಲ ನನಗೆ. ಸೊ ನೀನು ಇದನ್ನೆಲ್ಲ ಮನಸ್ಸಿಗೆ ತಗೊಳ್ಳದೆ ಈ ಭೌತಿಕವಾಗಿರ್ತಕ್ಕಂಥ ವಿಚಾರಗಳಿಗೆ ನೀನು ಶರಣಾಗದೆ ಕೇವಲ ಭಗವಂತನನ್ನು ಅವನ ದರ್ಶನಕ್ಕೆ ಬೇಕಾಗುವಂತಹ ವಸ್ತುಗಳನ್ನು ಮಾತ್ರ ನಿನ್ನಲ್ಲಿಟ್ಟುಕೊಂಡು, ಅಂದರೆ ನಿನ್ನ ಈ ಎಲ್ಲ ಕೆಲಸಗಳು ಕೇವಲ ಭಗವದರ್ಪಿತ ರೀತಿಯಲ್ಲಿ ನಡೆಯಬೇಕು. ಕೇವಲ ಭಗವಂತನನ್ನು ಹೋಲಿಸಲು ಬೇಕಾಗುವಂತಹ ವಸ್ತುಗಳನ್ನೇ ನೀನು ಇಟ್ಕೊಳ್ಬೇಕಪ್ಪ. ಅನ್ಯಾಭಿಲಾಷಿತ ಶೂನ್ಯಂ. ಹೇಗೆ ನಾವು ಮನೆಯಲ್ಲಿ ಒಂದು ಒಳ್ಳೆ ಸಂಭ್ರಮ ಆಗಬೇಕಾದ್ರೆ, ಒಂದು ಸಂಭ್ರಮದ ಅಥವಾ ಒಂದು ಶುಭ ಕಾರ್ಯ ನಡೀತದೆ ಅಂತಾದರೆ ಬೇಡದ ವಸ್ತುಗಳನ್ನು ಹೇಗೆ ನಾವು ಬಿಸಾಡ್ತೇವೋ, ಅಥವಾ ಅಲ್ಲಿರ್ತಕ್ಕಂಥ ಚರಂಡಿಯಲ್ಲಿ ಹೋಗುವಂಥ ಕೊಳಕು ನೀರನ್ನೆಲ್ಲ ಅದೆಲ್ಲ ಕ್ಲೀನ್ ಮಾಡಿ ಎಲ್ಲ ರೀತಿ ಒಂದು ವ್ಯವಸ್ಥೆ ಮಾಡ್ತೇವೆ. ಯಾಕಂದರೆ ಮನೆಗೆ ಗೆಸ್ಟ್ ಬರ್ತಾರೆ, ಯಾರಾದ್ರೂ ಅತಿಥಿಗಳು ಬರ್ತಾರೆ ಅಂತ ಹೇಳಿದ್ರೆ ಮನೆ ಒಮ್ಮಿಂದೊಮ್ಮೆಲೆ ಎಷ್ಟು ಬೇಗ ಎಲ್ಲರೂ ಸೇರಿ ಮನೆಯನ್ನು ಶುಚಿ ಮಾಡೋದು, ಏನಾದರೂ ಒಂದು ಕೆಲಸ ನಡೆಯುತ್ತೆ ಇರ್ತದೆ ನೋಡಿ. ಹಾಗೆ ಭಗವಂತನನ್ನು ನೋಡಬೇಕು, ಇದರ ಒಳಗಡೆ ಭಗವಂತನ ಈ ಹೃದಯದಲ್ಲಿ ಭಗವಂತನನ್ನು ಕೂತ್ಕೊಳ್ಳಿಸ್ಬೇಕು ಅಂತ ಹೇಳಿದಾಗ ಇದನ್ನು ಎಲ್ಲ ರೀತಿಯಾಗಿ ಇದನ್ನು ಕೂಡ ಶುಚಿಯಾಗಿ ಇಡಬೇಕಾಗ್ತದೆ. ಅಂತರಂಗಿಕವಾಗಿ ಬಹಿರಂಗಿಕವಾಗಿ ಎಲ್ಲ ವಿಧವಾಗಿ ಇದನ್ನು ನಾವು ಶುಚಿಯಾಗಿಡಬೇಕು. ಸೊ ಮಾನವೇದ ರಾಜ ಇದನ್ನೆಲ್ಲ ಕೇಳ್ತಾನೆ. ಹೇಗಾದರೂ ಮಾಡಿ ನಾನು ನನ್ನ ಕಾಲವನ್ನು ಹರಿನಾಮಸ್ಮರಣೆ ಮಾಡಿಕೊಂಡು ನಾನು ಈ ಜನ್ಮದಲ್ಲಿ ಭಗವಂತನ ನೋಡಬೇಕು, ಆದಷ್ಟು ಬೇಗ ನೋಡಬೇಕು ಅಂತೇಳಿ ತಾನು ಪ್ರತಿ ದಿನ ಭಗವಂತನ ನೋಡಲಿಕ್ಕೆ ಹಂಬಲದಿಂದ ಕಾಯ್ತಿರ್ತಾನೆ. ಆಗಿನ ಕಾಲದಲ್ಲಿ ಒಬ್ಬ ದೊಡ್ಡ ಭಕ್ತರಿದ್ದರು. ಅವನ ಕಿವಿಗೆ ಬಿತ್ತು ಬಿಲ್ವಮಂಗಲ್ ಅಂತ ಒಬ್ಬರು ಇದ್ದಾರೆ ಸ್ವಾಮಿಗಳು. ಆ ಬಿಲ್ವಮಂಗಲ್ ಸ್ವಾಮಿಗಳು ಕೇರಳದಲ್ಲಿ ಗುರುವಾಯೂರಲ್ಲಿದ್ದಾರೆ. ಅವರು ಗುರುವಾಯೂರ ಕೃಷ್ಣನ ಹತ್ರ ಮುಖಾಮುಖಿಯಾಗಿ ಮಾತಾಡ್ತಾರೆ. ಅವರು ಅನುಗ್ರಹಿಸಿದರೆ ತಪ್ಪದೆ ಗುರುವಾಯೂರ ಕೃಷ್ಣ ದರ್ಶನ ಕೊಡ್ತಾನೆ ನಿನಗೆ ಅಂತೇಳಿ. ಹಾಗೆ ಗಾದ್ರ ಮಾಡಿ ರಾಜ ತಾನು ರಾಜನಾಗಿ ಆ ಗರ್ವದಿಂದ ಹೋಗಲಿಲ್ಲ.
ತಾನು ವಿನಯದಿಂದ ಅವರಿಗೆ ಶರಣಾಗ್ತಾನೆ ಬಿಲ್ವಮಂಗಲ ಅವರಿಗೆ. ಬಿಲ್ವಮಂಗಲ ಸ್ವಾಮಿಯವರು ಕೇಳ್ತಾರೆ, ರಾಜ ಏನಪ್ಪ ನಿನ್ನ ಕೋರಿಕೆ, ನಿನ್ನ ಬಯಕೆ ಏನು ಅಂತೇಳಿ. ಹಾಗೆ ಹೇಳ್ತಾನೆ, ಜ್ಞಾನಿಗಳು ನೀವು, ನಿಮಗೆ ಗೊತ್ತಿರ್ತದೆ, ಆದರೆ ನನಗೆ ಒಂದೇ ಒಂದು ಆಸೆ, ಆ ಗುರುವಾಯೂರಪ್ಪನನ್ನು, ಆ ಕೃಷ್ಣನನ್ನು ನೋಡಬೇಕು ಅಂತೇಳಿ. ಸರಿ ಅಂತೇಳಿ ಒಮ್ಮೆ ತಾನು ತ್ರಿಕಾಲಜ್ಞಾನಿಗಳು ಎಲ್ಲ ಗೊತ್ತು ಅವ್ರಿಗೆ ಕೂಡ, ಒಮ್ಮೆ ಅವ್ರು ನೋಡ್ತಾರೆ, ನೀನು ಭಗವಂತ ನೋಡಬೇಕೆಂಬ ಆಸೆ ಓಕೆ ನಿಜನೇ ನಿನಗೆ ಉಂಟು, ಆದರೆ ಅದಕ್ಕೆ ಬೇಕಾಗುವಂತಹ ಒಂದು ಅದಕ್ಕೊಂದು ಏನಂತಾರೆ, ಅದಕ್ಕೆ ಅರ್ಹತೆ ಕೂಡ, ಅರ್ಹತೆಯನ್ನು ಹೊಂದಿರಬೇಕಲ್ಲ ನೀನು. ಎಷ್ಟು ಜನ್ಮಗಳ ಸಾಧನೆ, ಎಷ್ಟೋ ಜನ್ಮಗಳಿಂದ ಇಂದ್ರಿಯಗಳು ಭಗವಂತನ ಬಳಿಗೆ ಹೋಗಬೇಕದು, ಒಮ್ಮಿಂದೊಮ್ಮೆಲೆ ಹೋಗೋದು ಕೂಡ ಇಲ್ಲ ಅದು. ಸೊ ಎಲ್ಲ ರೀತಿಯಲ್ಲಿ ನಿನ್ನ ಮನಸ್ಸು ಭಗವಂತನ ಬಳಿಗೆ ಹೋಗ್ಬೇಕಪ್ಪ, ಆವಾಗ ಮಾತ್ರ ತಾನೇ ಅದು ಅವಾಗ ಅನುಗ್ರಹ ಪಡಲಿಕ್ಕೆ ಸಾಧ್ಯ. ಕಿವಿಗಳು ಅದಕ್ಕೆ ಇಷ್ಟಪಡಬೇಕು, ಅದು ಭಗವಂತನ ಕಥೆಯನ್ನು ಕೇಳಲಿಕ್ಕೆ, ನಾಲಿಗೆ ಭಗವಂತನ ವರ್ಣಿಸ್ಲಿಕ್ಕೆ ಅದು ಇಷ್ಟಪಡಬೇಕು. ಹಾಗೆ ಯಾವುದೋ ಒಂದು ರೀತಿಯಿಂದ ಭಗವಂತನ ಅನುಗ್ರಹನ ಹೊಂದಬೇಕೆಂಬ ಚಪಲತೆ ನಮ್ಮಲ್ಲಿ ಉಂಟಾಗಬೇಕು. ಅಯ್ಯೋ ಆಸೆ ಬರಬೇಕು, ನಮ್ಮ ಹತ್ರ ಹಂಬಲ ಬರಬೇಕು. ಅವ್ರು ನೋಡ್ತಾರೆ, ನಿನಗೆ ಆ ಸಮಯ ಇನ್ನೂ ಆಸೆನ ಆಗಲಿಲ್ಲ, ಆದರೂ ನಾನು ಗುರುವಾರಪ್ಪನ ಒಂದು ಮಾತು ಹೇಳ್ತೇನೆ ಅಂತೇಳಿ ಹೇಳಿದರು. ಇವನಿಗೂ ತುಂಬ ಅಯ್ಯೋ ಯಾವಾಗ ಬೆಳಿಗ್ಗೆ ಆಗ್ತದೆ, ಯಾವಾಗ ಇವರು ಹೇಳ್ತಾರೆ ಗುರುವಾರಪ್ಪನಿಗೆ ಹೇಳ್ತಾರೆ, ಗುರುವಾರಪ್ಪ ಯಾವಾಗ ನನಗೆ ದರ್ಶನ ಕೊಡ್ತಾನೆ, ಇದೇ ರೀತಿ ಮನಸ್ಸಲ್ಲಿ ಹೋಗ್ತಾ ಉಂಟು. ಒಂದಿನ ಬಿಲ್ವಮಂಗಲವರು ಗುರುವಾರ ದೇವಸ್ಥಾನಕ್ಕೆ ಹೋದಾಗ, ಗುರುವಾರ ಕೃಷ್ಣನ ಬಳಿಗೆ ಹೋದಾಗ ಪ್ರಾರ್ಥನೆ ಮಾಡಿದರು, ನೋಡಪ್ಪ ಅವನನ್ನೊಮ್ಮೆ ನೋಡಲಿಕ್ಕೆ ಬಯಸ್ತಿದ್ದಾನೆ, ರಾತ್ರಿ ಹಗಲು ನಾನು ನೋಡಲಿಕ್ಕೆ ಆಸೆ ಮಾಡ್ತಿದ್ದಾನೆ, ಒಮ್ಮೆ ನೀನು ದರ್ಶನ ಕೊಡಬಾರ್ದು ಅವನಿಗೆ ಅಂತೇಳಿ, ಒಮ್ಮೆ ನೀನು ದರ್ಶನ ಕೊಡು ಅವನಿಗೆ, ಜಸ್ಟ್ ಒಮ್ಮೆ ನೀನು ದಿವ್ಯ ರೂಪವನ್ನು ಅವನಿಗೆ ತೋರಿಸಪ್ಪ ಅಂತೇಳಿ ಗುರುವಾರ ಕೃಷ್ಣ ಒಪ್ಪಿಕೊಂಡೆ. ಸರಿ, ಬಿಲ್ವಮಂಗಲ ಸ್ವಾಮಿಯವರು ನನಗೆ ಪ್ರಿಯವಾದ ಭಕ್ತರು, ಅವರ ಮಾತನ್ನೆಲ್ಲ ಅಂತೇಳಿ ಅಲಸಲಿಕ್ಕೆ ಆಗೋದಿಲ್ಲ, ಸರಿ ನಾನು ದರ್ಶನ ಕೊಡ್ತೇನೆ, ನಿಮಗೋಸ್ಕರ ನಾನು ಅವನಿಗೆ ದರ್ಶನ ಕೊಡ್ತೇನೆ ಅಂತೇಳಿ ದೇವರು ಒಪ್ಪಿಕೊಟ್ರು. ಹಾಗೆ ಈ ಮಾತನ್ನು ಅವರು ಮಾನವೇದ ರಾಜನಿಗೆ ಹೇಳ್ತಾರೆ. ಆ ಮಾನವೇದ ರಾಜ ಯಾವತ್ತು ಈ ವಿಚಾರವನ್ನು ಕೇಳ್ತಾನೋ ತುಂಬ ಖುಷಿ ಆಯಿತು. ಅಯ್ಯೋ ನಿದ್ರೆ ಬರ್ತಾ ಇಲ್ಲ, ಇನ್ನು ನನಗೆ ದೇವ್ರ ದರ್ಶನ ಕೊಡ್ತಾರಂತೇಳಿ ಒಂದೇ ಮನಸ್ಸಲ್ಲಿ ಕೃಷ್ಣ 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 ಅಂತೇಳಿ ಅವನ ನಾಮಸ್ಮರಣೆಯಲ್ಲೇ ತೊಡಗಿದ್ದಾನೆ. ಭಗವಂತನ ದರ್ಶನ ನನಗೆ ಸಿಗ್ತದೆ ಅಂತೇಳಿ ತುಂಬ ಖುಷಿಯಾಗಿದ್ದಾನೆ. ಹಾಗೆ ಒಂದಿನ ಅಲ್ಲಿ ನಾವು ಗುರುವಾರ ದೇವಸ್ಥಾನಕ್ಕೆ ಒಳಗೋದಾಗ ಒಂದು ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಮತ್ತು ಗಣೇಶದೆಲ್ಲ ದೇವಸ್ಥಾನ ಉಂಟು. ಈಗ ಅಲ್ಲಿ ನೋಡಿದರೆ ಪ್ರಸಾದ ಎಲ್ಲ ಇದು ದೇವರಿಗೆ ಭೋಗದ ವ್ಯವಸ್ಥೆ ಮಾಡ್ತಿರ್ತಾರೆ, ಯಾವುದೋ ಹಾಲು ಪಾಯಸ ಎಲ್ಲ ಮಾಡ್ತಿರ್ತಾರೆ, ನೋಡ್ಬೋದು, ದೊಡ್ಡ ದೊಡ್ಡ ಪಾತ್ರೆಗಳಲ್ಲಿ ಇರ್ತದೆ. ಆ ಜಾಗದಲ್ಲಿ ಒಂದು 500 ವರ್ಷಗಳ ಹಿಂದೆ ಒಂದು ಬಕುಳ ವೃಕ್ಷ ಇತ್ತು. ಆ ಬಕುಳ ವೃಕ್ಷದಲ್ಲಿ ಅಲ್ಲಿ ಭಗವಂತ ಬಿಲ್ವಮಂಗಲವರು ಹೇಳಿದಕ್ಕೋಸ್ಕರ ತಾನು ತನ್ನ ಕೊಳಲನ್ನು ಓದಿಕೊಂಡು ಭಗವಂತ ಅಲ್ಲಿ ನಿಂತಿದ್ದಾನೆ. ಆ ದಿವ್ಯವಾಗಿರ್ತಕ್ಕಂತಹ ಶ್ಯಾಮಸುಂದರ ರೂಪ, ಈ ಜಗತ್ತನ್ನು ಆಕರ್ಷಿಸುವಂತಹ ರೂಪ, ಮನ್ಮಥ ಅಂಥ ಸೌಂದರ್ಯ ರಾಶಿ ಅದು ಆ ಕಂದರ್ಪ ಕೋಟಿ ಲಾವಣ್ಯ ಅಲ್ಲಿ ನಿಂತಿದೆ. ಒಂದು ಕೈಯಲ್ಲಿ ತನ್ನ ಮುರಳಿಯನ್ನು ಕೊಳಲನ್ನು ಓದುತ್ತಾ ನಿಂತಿದ್ದಾನೆ. ಈ ಮಾನವೇದ ರಾಜ ನೋಡ್ತಾನೆ, ಎಂಥ ಭಾಗ್ಯ, ತಾನು ಇಷ್ಟರವರೆಗೆ ನೋಡಿದಂತಹ, ತನ್ನ ಜೀವನದಲ್ಲಿ ಎಲ್ಲೂ ಕಾಣದಂತಹ ಅಷ್ಟೊಂದು ಸೌಂದರ್ಯ ರಾಶಿ, ಆ ದಿವ್ಯವಾದ ಸೊಬಗನ್ನು ನೋಡ್ತಾನೆ. ಭಗವಂತ ನಿಂತ ಆ ಭಂಗಿ, ಆ ರೂಪ, ಆ ಲಾವಣ್ಯ, ಎಷ್ಟು ಸುಂದರನಾಗಿದ್ದಾನೆ. ತಾನು ತನ್ನ ಮನಸ್ಸು ಇಂದ್ರಿಯಗಳು ಯಾವುದು ತನ್ನ ವಶದಲ್ಲಿ ಇಲ್ಲ, ಅದು ತಾನು ಓಡ್ತಾ ಉಂಟು ಭಗವಂತನ ಬಳಿಗೆ. ಭಗವಂತನ ಇನ್ನೂ ನೋಡಬೇಕು, ಕಣ್ಣು ಇನ್ನೂ ನೋಡಬೇಕು ಅಂತ ಹತ್ರ ಹೋಗ್ತಾ ಉಂಟು, ಕೈಕಾಲುಗಳು ಹಿಡಿಬೇಕು ಅಂತ ಆಶೆಯಲ್ಲಿ ಉಂಟು. ತನ್ನ ಹೃದಯ ಅರ್ಪಿತವಾಗಿ ಬಿಟ್ಟಿದೆ ಭಗವಂತನಿಗೆ. ಆ ದೇವರೇ ಒಳಗೆ ಚಿತ್ತಚೋರರಾಗಿರ್ತಕ್ಕಂಥ ಶ್ರೀಕೃಷ್ಣ ಅವನ ಅಂತರಂಗಕ್ಕೆ ಪ್ರವೇಶ ಮಾಡಿದನೇನೋ ಎಂಬಂತಹ ಒಂದು ಸನ್ನಿವೇಶ ಅಲ್ಲಿ ತನ್ನಿಂದ ನಿಗ್ರಹಿಸ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ತನ್ನ ಕೈಕಾಲುಗಳನ್ನೇ ಓಡಿ ಹತ್ತಿರಕ್ಕೆ ಬರ್ತಾನೆ, ದೇವರ ಹತ್ತಿರಕ್ಕೆ ಬಂದು ಅವನನ್ನು ಆ ಮುದ್ದಾದ ಕೈಗಳನ್ನೊಮ್ಮೆ ತಬ್ಬಿ ಹಿಡಿಬೇಕು ಅಂತೇಳಿ, ಒಮ್ಮೆ ಅವನನ್ನು ತಬ್ಬಿ ಹಿಡಿಬೇಕು ಅಂತೇಳಿ ಹತ್ತಿರ ಬರ್ತಿದ್ದಾನೆ. ಹತ್ತಿರ ಬರುವಾಗ
ದೇವರಂತಾರೆ ಇಲ್ಲೆಲ್ಲ ನೀನು ಹತ್ರ ಬರ್ಲಿಕ್ಕೆಲ್ಲ ಅಲ್ಲಿ ನಿಂತುಕೋ. ನನಗೆ ಸ್ವಾಮಿಯವರು ಹೇಳಿದ್ದು ಏನಂತ ಹೇಳಿದ್ರೆ, ಇಷ್ಟೆಲ್ಲ ಹತ್ರ ಮುಟ್ಲಿಕ್ಕೆಲ್ಲ ಇಲ್ಲ, ದೂರದಲ್ಲಿ ಅಲ್ಲೇ ನಿಲ್ಲು, ನನಗೆ ದರ್ಶನ ಕೊಡ್ಲಿಕ್ಕೆ ಮಾತ್ರ ಹೇಳಿದ್ದು, ನಿಮಗೆ ಮುಟ್ಬೇಕು, ನಿನ್ನ ಹತ್ರ ಮಾತಾಡಿಸಿ ಆ ಗಟ್ಟಿ ಇಡಲಿಕ್ಕೆಲ್ಲ ಇಲ್ಲ, ತಬ್ಬಿಡಲಿಕ್ಕೆಲ್ಲ ಇಲ್ಲ, ಆಲಿಂಗನ ಮಾಡ್ಲಿಕ್ಕೆಲ್ಲ ಇಲ್ಲ, ನನಗೆ ಸ್ವಾಮಿಯರು ಅದೆಲ್ಲ ಹೇಳಿಲ್ಲ, ನನ್ನನ್ನು ಮುಟ್ಬೇಡ ಅಲ್ಲೇ ನಿಲ್ಲು, ನನಗೆ ಇಷ್ಟು ಹೇಳಿದ್ದು, ನನಗೆ ಅವರು ಸ್ವಾಮಿಯರು ಹೇಳಿದ್ದು ದರ್ಶನ ಕೊಡ್ಲಿಕ್ಕೆ ಮಾತ್ರ, ಇನ್ನೇನು ಹೇಳಲೇ ಇಲ್ಲ ಅವರು ಅಂತ ಹೇಳುವಾಗ, ಇಲ್ಲ ನಿನ್ನನ್ನು ನೋಡಿದ ಮೇಲೆ ಹೇಗಪ್ಪ ನಿನ್ನ ಮುಟ್ಟದೆ ನಾನು ಇಷ್ಟು ದೂರ ನಿಲ್ಲಲಿಕ್ಕೆ ಹೇಗದು ಸಾಧ್ಯ, ನನ್ನಿಂದ ಆಗ್ತಿಲ್ಲ ದೇವರು, ಒಮ್ಮೆ ನಿನ್ನಂತ ಬೀಡಿತೇನೆ ಅಂತೇಳಿ ಓಡಿ ಬರ್ತಾರೆ. ಹತ್ತಿರಕ್ಕೆ ಬರುವಾಗ ದೇವರಲ್ಲಿಂದ ತಾನಿಲ್ಲಿ ಸಿಕ್ಕಿ ಬೀಳ್ತೇನೆ ಅಂತೇಳಿ ಇವ ಕೂಡ ಓಡ್ತಾನೆ ಗುರುವಾಯೂರಪ್ಪ. ಗುರುವಾಯೂರ ಕೃಷ್ಣ ಓಡುವಾಗ ಇವನು ಕೂಡ ಹಿಂದಿಂದ ಓಡ್ತಾನೆ. ಇದೋ ಸಿಕ್ಕಿದ ದೇವರು ಸಿಕ್ಕಿದ, ನನ್ನ ಕೈ ಸಿಕ್ಕಿದ ಅಂತೇಳಿ ಮನಸ್ಸಿಗೆ ಅನಿಸ್ತಾ ಉಂಟು. ಒಮ್ಮೆ ತಪ್ಪಿ ಹಿಡಿದೆ, ಇವ ನನ್ನ ಗಟ್ಟಿ ಹಿಡಿದೆ ಹಿಂದಿಂದ ಅಂತೇಳಿ ಅಂದುಕೊಂಡ. ಆ ಹೊತ್ತಿನಲ್ಲಿ ಆ್ಯಕ್ಚುಲಿ ನಿಜವಾಗಿ ದೇವರನ್ನು ಹಿಡಿಲಿಕ್ಕೆ ಆಗಲಿಲ್ಲ, ದೇವರನ್ನು ಗಟ್ಟಿ ಹಿಡಿಲಿಕ್ಕೆ ಆಗಲಿಲ್ಲ, ಹಿಡಿದ ಅಂತೇಳಿ ಮನಸ್ಸಿಗೆ ಅನ್ನಿಸ್ತು. ಆದರೆ ದೇವರ ಕೇವಲ ಒಂದು ದೇವರು ಇಟ್ಕೊಂಡಂಥ ಒಂದು ನವಿಲು ಗರಿ ಮಾತ್ರ ಅವನ ಕೈಗೆ ಸಿಕ್ಕಿತು. ದೇವರು ಅದೃಶ್ಯನಾಗಿಬಿಟ್ಟ. ಆ ಕ್ಷಣದ ಆ ಸ್ವಲ್ಪ ಒಂದು ಗಳಿಗೆ ಮುಂಚೆ ಎಷ್ಟು ಆನಂದ ಭರಿತದಾಗಿರ್ತಕ್ಕಂಥ ಒಂದು ಕ್ಷಣಗಳು ಅವನು ಅನುಭವಿಸಿದನು, ಈಗ ದೇವರ ವಿರಹದಿಂದ ಅಷ್ಟೇ ನೋವನ್ನು ಕೂಡ ಅನುಭವಿಸಿದ್ದಾನೆ. ಆ ಕ್ಷಣದ ಮುಂದೆ ಅಷ್ಟು ಆನಂದ ಬಂತು, ಆ ಕ್ಷಣದ ನಂತರ ತನಗೆ ಅಷ್ಟು ನೋವು ಬಂತು. ಅರೇ ಗುರುವಾಯೂರಪ್ಪ, ನನ್ನ ಬಿಟ್ಟು ಹೋದ್ಯಾ ಅಂತೇಳಿ ಅಲ್ಲಿ ಬಿದ್ದು ಬಿಡ್ತಾನೆ. ತನ್ನಿಂದ ಆ ಒಂದು ದುಃಖವನ್ನು ಸಹಿಸ್ಲಿಕ್ಕೆ ಆಗಲಿಲ್ಲ, ಭಗವಂತನ ವಿರಹದಿಂದ ಅಲ್ಲಿ ಇರ್ಲಿಕ್ಕೆ ಆಗ್ತಾ ಇಲ್ಲ ಅವನಿಗೆ. ಆ ನವಿಲ್ಗರಿಯನ್ನು ನೋಡ್ತಾ ತಾನು ತನಗೆ ಆದಂಥ ಅನುಭವಗಳನ್ನು ನೆನೆಸಿದನ. ಅಯ್ಯೋ ಭಗವಂತನ ದಿವ್ಯ ಸೌಂದರ್ಯ, ತಾನು ಬಿಟ್ಟು ಹೋದನಲ್ಲ, ನಾನು ಕೈ ತಪ್ಪಿಸಿ ಬಿಟ್ಟನಲ್ಲ, ನಾನು ತಪ್ಪಿ ಹೋದನಲ್ವಾ ಅಂತೇಳಿ ಆ ನೋವು. ಈ ರೀತಿ ತಾನು ಮನಸ್ಸಲ್ಲೇ ಒಂದೇ ಕ್ಷಣದಲ್ಲಿ ಆನಂದವನ್ನು, ಮತ್ತೊಂದು ಕ್ಷಣದಲ್ಲಿ ಅವನ ವಿರಹದಿಂದ ಆದಂತಹ ನೋವನ್ನು ಎರಡನ್ನೂ ತಡೆದು ಆ ನವಿಲುಗರಿಯನ್ನು ನೋಡ್ತಾ ಕೂತಿದ್ದಾನೆ. ಆಮೇಲೆ ಏನಾಯ್ತು ಅಂತೇಳಿ ನಾವು ಬರುವ ಪ್ರವಚನದಲ್ಲಿ ತಿಳಿದುಕೊಳ್ಳೋಣ. ಗುರುವಾರಪ್ಪನ ಕೀ ಜೈ.